ಹರಿ ಓಂ, ನಾನು ಶ್ವೇತಾ. ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯ. ಮಂಗಳೂರಿನಲ್ಲಿ ಇವತ್ತು ಪಾಡ್ಯದ ಹಬ್ಬ ಇದ್ದು, ಸೊ ನಾನು ಪಾಡ್ಯದ ಹಬ್ಬಕ್ಕೆ ಹೊರಟಿದ್ದೆ. ಗೋಪಾಲಕೃಷ್ಣ ದೇವಸ್ಥಾನದಲ್ಲಾಗಿದ್ದಕ್ಕೆ ಗೋಪಾಲಕೃಷ್ಣಂಗೆ ಅತಿ ಪ್ರಿಯವಾದಂತಹ ಹಾಲು, ಮಜ್ಜಿಗೆ, ಬೆಣ್ಣೆ, ಮೊಸರು ಎಲ್ಲ ತಗೊಂಡೆ. ಸಂತಿಗೆ ಬತ್ತ ದಾರಿಲಿ ಈ ಚಂದ ನವಿಲ್ಗರಿನೂ ಸಿಕ್ಕಿತ್ತು. ಇವಾಗ ಗರಿ ಉದುರಿಸುವಂಥ ಟೈಮು, ಹಾಗಾಗಿ ನವಿಲ್ಗರಿನೂ ಸಿಕ್ಕಿತ್ತು. ಸೊ ಇದನ್ನು ತಗೊಂಡು ಹೋಗ್ತಾ ಇದ್ದೆ. ಬನ್ನಿ, ಮಂಗಳೂರಿನಲ್ಲಿ ಹೆಂಗೆ ಪಾಡ್ಯದ ಹಬ್ಬ ನಡೀತು ಅನ್ನೋಂಥದ್ದನ್ನು ನಾನು ನಿಮ್ಗೆ ತೋರಿಸ್ದೆ. ವಿಡಿಯೋಗಳೆಲ್ಲ ಇಷ್ಟವಾಗ್ತಾ ಇದ್ದರೆ ದಯವಿಟ್ಟು ಪೇಜನ್ನು ಫಾಲೋ ಮಾಡ್ಕೊಳ್ಳಿ. ಇವತ್ತು ಪಾಡ್ಯದ ಹಬ್ಬ ಆಗಿದ್ದಕ್ಕೆ ನಾನು ಬೆಳಗ್ಗೆನೆ ನಮ್ಮ ಮನೆ ಹತ್ರ ಇರೋ ಅಮ್ಮನವ್ರ ದೇವಸ್ಥಾನಕ್ಕೆ ಹೋಗಿ ದೀಪ ಹಚ್ಚಿಕ್ ಬಂದಿದ್ದೆ. ಮಧ್ಯಾಹ್ನ ನಾನು ದೇವಸ್ಥಾನಕ್ಕೆ ಬಪ್ಪನರ ಇಲ್ಲಿ ಪೂಜೆ ಎಲ್ಲ ಮುಗಿದಿತ್ತು, ಮಂಗಳಾರತಿಗೆ ಆಗ್ತಾ ಬಂದಿತ್ತು. ಮಂಗಳಾರತಿ ಎಲ್ಲ ಆದ್ಮೇಲೆ ಒಂದ್ ಸ್ವಲ್ಪ ಹೊತ್ತು ಕುತ್ಕೊಂಡು ಎಲ್ಲೋ ಶ್ಲೋಕ ಇದನ್ನೆಲ್ಲ ಹೇಳಿದ್ಯಾ. ಆಮೇಲೆ ಊಟ ಎಲ್ಲ ಆದ್ಮೇಲೆ ನಾನು ಆಗಿದ್ದಾಗ ವಾಪಸ್ ಬಂದ್ಬಿಟ್ಟೆ. ಅಂತಕೆಂದ್ರೆ ಗುಡುಗು ಮಿಂಚು ಶುರು ಆಗೋತು, ಮತ್ತೆ ಮಳೆ ಬಂದ್ರೆ ಬಪ್ಪುದ್ ಕಷ್ಟ ಆಗ್ತು ಹೇಳ್ಕೊಂಡು ಬ್ಯಾಗ್ ಹೊರಟು ಬಿಟ್ಟೆ. ಅಲ್ಲಿಂದ ಒಂದು ಹಳ್ಳ ದಾಟಿ ಬರಕಾಗಿತ್ತು ನಂಗೆ, ಹಂಗಾಗಿ ನಾನು ಅಲ್ಲಿಂದ ಬ್ಯಾಗ್ ಹೊರಟು ಬಿಟ್ಟೆ. ಈ ವರ್ಷದ ಪಾಡ್ಯದ ಹಬ್ಬ ಹಿಂಗ್ ಮುಗತ್ತು. ನಿಂಗಳೂರಿನಲ್ಲೆಲ್ಲ ಹೆಂಗ್ ಪಾಡ್ಯದ ಹಬ್ಬ ಮಾಡ್ತಿ ಹೇಳ್ಕೊಂಡು ನಂಗೊಂದು ಕಾಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ನಾ ಮತ್ತೆ ಸಿಗ್ತೆ. ನನ್ನ ಪೇಜನ್ನ ಫಾಲೋ ಮಾಡ್ಕೊಳ್ಳೋದನ್ನ ಮರಿಬೇಡಿ.